ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಮಾರ್ಚ್ 24ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರತಕ್ಕಂತಹ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಮಾಡ್ತಕ್ಕಂತಹ RRB NTPC ಅನಲೈಸಿಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಹಳೆಯ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಅವರು ಸಹ ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ಸಹ ನಿಮಗೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಸರ್, ನಾನು RRB NTPC ಎಕ್ಸಾಮ್ ಬರೀತಾ ಇಲ್ಲ, ಸೊ ಅದಕ್ಕೆ ನಾನು ಯಾಕೆ ಅನಲೈಸಿಸ್ ಕ್ಲಾಸ್ ಕೇಳಿ ಅಂತಂದರೆ, ಸೊ ಅಲ್ಲಿ ನಿಮಗೆ ಸಾಕಷ್ಟು ಕ್ವಶನ್ಗಳಿಗೆ ಆ್ಯಂಡ್ ದೆನ್ ಸಾಕಷ್ಟು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತವೆ. ಸೊ ದ್ಯಾಟ್ಸ್ ವೈ ನೀವು ಅಲ್ಲಿ ನೋಡೋದು ಬಹಳ ಬೆಟರ್ ಅಂತ. ಸೊ ಮುಂಬರ್ತಕ್ಕಂಥ RRB ಡಿ ಗ್ರೂಪ್ ಎಕ್ಸಾಮ್ ಯಾರಿಗಿದೆ ಅಲ್ವಾ, ಸೊ ಅವರಾಗಲಿ ಆ್ಯಂಡ್ ದೆನ್ NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಯಾರು ಬರೀತಿದ್ರಲ್ವಾ, ಸೊ ಅವರಾಗಲಿ ಆ್ಯಂಡ್ ದೆನ್ SSC GD ಎಕ್ಸಾಮ್ ಬರೀತಕ್ಕಂಥ ಆಸ್ಪಿರೆಂಟ್ಸ್, ಸೊ ಈ ಮೂವರು ನೋಡೋದು ಬಹಳ ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ, ಸರಿನಾ? ಸೊ ಅದನ್ನು ನೀವು ನೋಡಿ, ಸೊ ನಿಮಗೆ ಖಂಡಿತವಾಗಲೂ ಸೊ ಉಪಯೋಗ ಆಗುತ್ತೆ, ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಗುಜರಾತ್ನ ಮುಖ್ಯಮಂತ್ರಿ ಮತ್ತು ಭಾರತದ ಪ್ರಧಾನಮಂತ್ರಿಯಾಗಿ ಒಟ್ಟು 8,931 ದಿನಗಳ ಕಾಲ ಸೇವೆ ಸಲ್ಲಿಸುವ ಮೂಲಕ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಸರ್ಕಾರಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಹೊಸ ದಾಖಲೆ ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾನೆ, ಸರಿನಾ? ಸೊ ಯಾರು ಇದನ್ನ ನಿರ್ಮಾಣ ಮಾಡಿದ್ದಾರೆ? ಯಾರು? ಆಪ್ಷನ್ ಎ ಪವನ್ ಕುಮಾರ್ ಚಾಮ್ಲಿಂಗ್ ಅವರು, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಅವರು, ಆಪ್ಷನ್ ಸಿ ನರೇಂದ್ರ ಮೋದಿ ಅವರು, ಆಪ್ಷನ್ ಡಿ ಏನಿದೆ ಅಂದರೆ ಜ್ಯೋತಿ ಬಸು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾರು? ನರೇಂದ್ರ ಮೋದಿ. ಸೊ ಇದು ನಿಮಗೆ ಫಿಕ್ಸ್ ಕ್ವಶನ್ ಕೇಳ್ತಾನೆ, ಸ್ಟೇಟಲ್ಲಿ ಕೇಳ್ತಾನೆ ಆ್ಯಂಡ್ ದೆನ್ ಸ್ಟೇಟಲ್ಲಿ ಮಿಸ್ ಮಾಡಿದ್ರೆ ಸೆಂಟ್ರಲಲ್ಲಿ ಫಿಕ್ಸ್ ನಿಮಗೆ ಕ್ವಶನ್ ಬರುತ್ತೆ. ಯಾಕೆಂದರೆ ಇಲ್ಲಿ ಲಾಸ್ಟ್ ನೀವು ನೋಡಿರ್ಬೋದು, KE ಎಕ್ಸಾಮಲ್ಲಿ ನಡೆಸಿರ್ತಕ್ಕಂಥ KE ಎಕ್ಸಾಮಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಎಷ್ಟು ದಿನಗಳ ಆಡಳಿತವನ್ನು ಸಂಪೂರ್ಣವಾಗಿ ಮುಗಿಸಿದ್ರು ಅಂತ ಕೇಳಿದ ನಿಮಗೆ ನಂಬರಲ್ಲಿ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಸಹ ಇವ್ರದ್ದು ನಂಬರ್ ಬಂದಿದೆ ಅನ್ನೋ ಕಾರಣದಿಂದಾಗಿ ಕೇಳುವ ಚಾನ್ಸಸ್ ಇರುತ್ತೆ. ಹೇಗೆ ನೆನ್ಪಿಟ್ಕೊಳ್ಳಿ ಇದನ್ನು? ಏನಿಲ್ಲ, 8 9 ಅಂತ ನೆನ್ಪಿಟ್ಕೊಳ್ಳಿ, 3 1 ಬಿಟ್ಬಿಡಿ ಸುಮ್ಮನೆ. ಓಕೆ, ಸೊ ಎಷ್ಟು ದಿನ ಅವರು ಆಡಳಿತ ನಡೆಸಿದ್ದಾರೆ? 8 9 ದಿನ ನಡೆಸಿರಬಹುದು ಬಿಡಿ ಸರ್ ಅವರ ಆಡಳಿತ. ಸೊ ಹೀಗೆ. ಓಕೆ, ಸೊ ದಿನ್ ಮೀನ್ಸ್ ಈ ರೀತಿ ನೀವು ನೆನ್ಪಿಟ್ಕೊಳ್ಳಿ. ಸೊ ಅದು ನೀವು ನೆನ್ಪುಳಿಬಹುದು. ಓಕೆ, ಸೊ ನಿಮಗೆ ಮ್ಯಾಕ್ಸಿಮಮ್ 8 9 3 1 ಅಂತ ಸೊ ಈ ರೀತಿ ಕೊಡೋ ಬದಲಾಗಿ ನಿಮಗೆ 8 5 6 7 8 6 3 9 ಅದಾದ ನಂತರ 8 3 9 1 ಸೊ ಈ ರೀತಿ ಕೊಡೋ ಚಾನ್ಸಸ್ ನಿಮ್ಗೆ ಜಾಸ್ತಿ ಇರುತ್ತೆ. ಯಾಕಂದರೆ ಕನ್ಫ್ಯೂಷನ್ ಹೀಗೆ ಜಾಸ್ತಿ ಆಗುತ್ತೆ. ಸೊ ದ್ಯಾಟ್ಸ್ ವೈ ನೀವು ಹೀಗೆ ನೆನ್ಪಿಟ್ಕೊಳ್ಳಿ. ಸೊ 8 9 ದಿನ ಇರ್ಬೋದು ಬಿಡಿ ಸರ್ ಅವ್ರದ್ದು ಆಡಳಿತಾಧಿಕಾರಿ ದಿನ. ಓಕೆ, ಸೊ ಮೀನ್ಸ್ ಆಡಳಿತದ ಒಂದು ದಿನ, ಸರ್ಕಾರಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ದಿನ ಅಂತ ನೀವು ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಾರ್ಚ್ 22 2026 ಆಚರಿಸಲಾದ ವಿಶ್ವ ಜಲ ದಿನದ ವರ್ಲ್ಡ್ ವಾಟರ್ ಡೇ ದಿನದ ಘೋಷವಾಕ್ಯ ಯಾವುದಾಗಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಯಾವುದಾಗಿದೆ? ಆಪ್ಷನ್ ಎ ನೀರು ಮತ್ತು ಹವಾಮಾನ ಬದಲಾವಣೆ, ಆಪ್ಷನ್ ಬಿ ವಾಟರ್ ಆ್ಯಂಡ್ ಜೆಂಡರ್, ಆಪ್ಷನ್ ಸಿ ಪ್ರತಿಯೊಬ್ಬರಿಗೂ ಸುರಕ್ಷಿತ ನೀರು, ಆಪ್ಷನ್ ಡಿ ಏನಿದೆ ಅಂದರೆ ಅಂತರ್ಜಲ ಸಂರಕ್ಷಣೆ ಅಂತ ಇದೆ. ಸೊ ಹಾಗಾದರೆ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಹೇಳ್ಬೋದಾ? ಹೇಳಿ ನೋಡುವ. ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ವಾಟರ್ ಆ್ಯಂಡ್ ಜೆಂಡರ್. ಓಕೆ, ಏನು? ವಾಟರ್ ಆ್ಯಂಡ್ ಜೆಂಡರ್ ರೈಮ್ ಇದೆ ಅಲ್ವಾ, ವಾಟರ್ ಜೆಂಡರ್. ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಏನು ಅಂತ ಹೇಳ್ತೀವಿ? ವಾಟರ್ ಆ್ಯಂಡ್ ಜೆಂಡರ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಯಾವ ದಿನದ ಥೀಮ್ ಆಗಿದೆ? ವಾಟರ್ ಡೇ ಥೀಮ್ ಆಗಿದೆ ಅಂತ ನಾವು ಹೇಳ್ತೀವಿ. ವಾಟರ್ ಡೇ ಯಾವಾಗ ಆಚರಣೆ ಮಾಡ್ತೀವಿ? ಈ ಮಾರ್ಚ್ 22ಗೆ ನಾವು ಆಚರಣೆ ಮಾಡ್ತೀವಿ. ಐ ಥಿಂಕ್ ಕನ್ನಡದಲ್ಲಿ ಒಂದು ಫಿಲ್ಮ್ ಸಹ ಇರ್ಬೋದು ಅನ್ಸುತ್ತೆ, ಮಾರ್ಚ್ 22 ಅಂತ. ನೀರಿನ ಬಗ್ಗೆ ಒಂದು ಫಿಲ್ಮ್ ಇದೆ ನೋಡಿ, ಬೇಕಾದರೆ ಒಂದ್ಸರಿ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 3ನೇ ಪ್ರಶ್ನೆ, ಜಲ ಮಹೋತ್ಸವ 2026ರ ಸಮಾರೋಪದಲ್ಲಿ ಬಿಡುಗಡೆ ಮಾಡಲಾದ ಜಲ ಜೀವನ್ ಮಿಷನ್ 2.0 ಮಾರ್ಗಸೂಚಿಗಳು ಮುಖ್ಯವಾಗಿ ಯಾವುದರ ಮೇಲೆ ಕೇಂದ್ರೀಕರಿಸಿವೆ ಅಂತ ಕೇಳಿದ್ದಾನೆ. ಸರಿ, ಯಾವುದರ ಮೇಲೆ ಕೇಂದ್ರೀಕರಿಸಿವೆ ಸರ್ ಇದು? ಹೊಸ ಅಣೆಕಟ್ಟುಗಳ ನಿರ್ಮಾಣ, ನದಿಗಳ ಜೋಡಣೆ, ಸುಸ್ಥಿರತೆ ಮತ್ತು ಬೂದು ನೀರು, ಹಾಗೆ ಸಾಗರ ನೀರನ್ನು ಶುದ್ಧೀಕರಿಸುವುದು. ಇಲ್ಲಿ ಸುಸ್ಥಿರತೆ ಅಂದರೆ ನಿಮಗೆ ನೆನಪು ಬಂತು. ಮತ್ತೆ RRB NTPC ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ್ದ, ಏನು? ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೊದಲ ವರದಿ ಯಾವುದಾಗಿತ್ತು ಅಂತ. ಯಾವುದು ಅಂದರೆ ಬ್ರಡ್ಲ್ಯಾಂಡ್. ಓಕೆ, ಯಾವುದು? ಈ ಒಂದು ಬ್ರಂಟ್ಲ್ಯಾಂಡ್ ಸಮಿತಿ ಅಂತ ಹೇಳ್ತೀವಿ. ಈ ಒಂದು ಬ್ರಡ್ಲ್ಯಾಂಡ್ ಸಮಿತಿ ಸ್ಥಾಪನೆ ಆಗಿರೋದು ಯಾವಾಗ? 1983 ಅಂತ ಹೇಳ್ತೀವಿ. ಆ್ಯಂಡ್ ಇದು ವರದಿ ಕೊಟ್ಟಿರೋದು ಯಾವಾಗ? ಅದು ವರದಿ ಕೊಟ್ಟಿರೋದು 1987 ಅದು ವರದಿ ಕೊಟ್ಟಿದೆ, ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಸ್ಟೇಟಲ್ಲಿ ಸಹ ಸಾಕಷ್ಟು ಸರಿ ಕೇಳಿದ್ದಾರೆ. ಆ್ಯಂಡ್ ಇವಾಗ RRB NTPC ಎಕ್ಸಾಮಲ್ಲಿ ಸಹ ಕೇಳಿದ್ದಾರೆ ನೋಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವುದಾಗುತ್ತೆ ಸರಿಯಾದ ಉತ್ತರ? ಯಾವುದಾಗುತ್ತೆ? ಈ ಒಂದು ಜಲ್ ಜೀವನ್ ಮಿಷನ್ 2.0ನ ಮಾರ್ಗಸೂಚಿಗಳಲ್ಲಿ ಯಾವುದರ ಮೇಲೆ ಕೇಂದ್ರೀಕರಿಸಿದೆ ಅಂತ. ಯಾವುದರ ಮೇಲೆ ಕೇಂದ್ರೀಕರಿಸಿದೆ ಅಂದರೆ ಸರ್, ಅದು ಕೇಂದ್ರೀಕರಿಸಿರೋದು ಈ ಒಂದು ಗ್ರೇ ವಾಟರ್ ಮೇಲೆ, ಈ ಒಂದು ಸುಸ್ಥಿರತೆ ಮತ್ತು ಬೂದು ನೀರು ನಿರ್ವಹಣೆಯ ಮೇಲೆ ಅದು ಕೇಂದ್ರೀಕರಿಸಿದೆ ಅಂತ ಹೇಳ್ತೀವಿ. ಸರ್, ಯಾವುದು? ಈ ಒಂದು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಮೇಲೆ ಅದು ಕೇಂದ್ರೀಕರಿಸಿದೆ. ಯಾವುದು? ಈ ಒಂದು ಜಲ ಜೀವನ್ ಮಿಷನ್ 2.0 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಮಾರ್ಚ್ 22 2026 ಬಿಹಾರವು ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು ಅಂತ. ಎಷ್ಟನೇ ಸಂಸ್ಥಾಪನಾ ದಿನ
ಆಚರಣೆ ಮಾಡಿಕೊಂಡಿದೆ ಸರ್ ಇದು? 100ನೇದು 110, 114 ಆ್ಯಂಡ್ ದೆನ್ 120 ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟನೇದು ಆಚರಿಸಿಕೊಂಡಿದೆ ಹೇಳ್ಬೋದಾ? ಹೇಳಿ ನೋಡುವ, ಇದಕ್ಕೆ ಎಷ್ಟಾಗ್ಬೋದು ಸರ್? ಗೊತ್ತಿಲ್ಲ ಬಿಡಿ ಸರ್, ಇದು ಗೊತ್ತಿಲ್ಲ ಅಂತಲ್ಲ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಇದನ್ನು. ಬಿಹಾರ ಸಂಸ್ಥಾಪನಾ ದಿನ ನಿಮಗೆ ಕೇಳ್ತಾನೆ, ಆ್ಯಂಡ್ ದೆನ್ ಆವೃತ್ತಿ ಕೇಳೋದು ಸಹ ನಿಮಗೆ ಕೇಳ್ಬೋದು. ಯಾಕೆಂದರೆ ನಿಮಗೆ ಯಾವಾಗ ಅದನ್ನು ಸ್ಥಾಪನೆ ಮಾಡಿದ್ರೆ ಅಂತ ಗೊತ್ತಿದ್ರೆ ಆವೃತ್ತಿ ನೀವು ಈಸಿಯಾಗಿ ಹೇಳ್ಬೋದು ಅಂತ. ಯಾಕೆ ಏನಿಲ್ಲ, ಅದು ಆವೃತ್ತಿ ಎಷ್ಟನೇದಾಗಿರುತ್ತೆ ಅಂದರೆ 2026ರಲ್ಲಿ ಆ ಒಂದು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ನೀವು ಕಳಿಬೇಕು. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ನಾನು ನಿಮ್ಗೆ ಹೇಳ, ಬಿಹಾರ ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 1912ರಲ್ಲಿ. ಏನು ಸರ್ ಸುಳ್ಳು ಹೇಳ್ತಿದ್ದೀರಾ? ಯಾಕೆ ಸುಳ್ಳು ಹೇಳ್ತಿದ್ದೀನಿ ಸರ್? 1956ರಲ್ಲೇ ಫಸ್ಟ್ ರಾಜ್ಯ ಸ್ಥಾಪನೆ ಆಗಿರೋದೇ ಆಂಧ್ರ ಪ್ರದೇಶ. ಸೊ ಹಾಗೆ ಈ ಬಿಹಾರ್ ಹೇಗೆ, ಕ್ವಶನ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಭಾಷಾಧಾರಿತ ರಾಜ್ಯವಾಗಿ ಮೊದಲ ರಾಜ್ಯ ಸ್ಥಾಪನೆ ಆಗಿರೋದು ಯಾವುದು ಅಂದರೆ ಆಂಧ್ರ ಪ್ರದೇಶ 1956ಅಲ್ಲಿ. ಓಕೆ, ಬಟ್ ಭಾಷಾಧಾರಿತ ಹೊರತಾಗಿ ಪ್ರದೇಶಾಧಾರಿತದ ಅಲ್ಲೇ, ಸೊ ಅದರಲ್ಲಿ ಇದು 1912ಅಲ್ಲೇ ಸ್ಥಾಪನೆ ಆಗಿದೆ. ಆ್ಯಂಡ್ ದೆನ್ ಇದಕ್ಕಿಂತ ಮುಂಚೆ 1911ಅಲ್ಲಿ ವೆಸ್ಟ್ ಬೆಂಗಾಲ್ ಸಹ ಸ್ಥಾಪನೆ ಆಗಿರುತ್ತಲ್ವಾ ಅಲ್ವಾ? ಸೊ ನಿಮ್ಗೆ ಗೊತ್ತಿರಲಿ. ಸೊ ಈ ವೆಸ್ಟ್ ಬೆಂಗಾಲ್ ಪ್ರಾವಿನ್ಸಿಂದ ಈ ಯಾವುದು ಬಿಹಾರ್ ಪ್ರಾವಿನ್ಸ್ ಏನಿದೆ ಅಲ್ವಾ, ಸೊ ಇದನ್ನು ಸಪ್ರೇಟ್ ಮಾಡ್ತಾರೆ ಯಾವಾಗ? 1912ಅಲ್ಲಿ. ಸೊ ನಮಗೆಲ್ಲರಿಗೂ ಸಹ ಗೊತ್ತಿದೆ ಏನು, 1905ರಲ್ಲಿ ಬಂಗಾಳ ವಿಭಜನೆ ಆಗುತ್ತೆ, ಸ್ವದೇಶಿ ಆಂದೋಲನ ಆಗುತ್ತೆ, ಹೋರಾಟಗಳಾಗ್ತವೆ. ಹೋರಾಟ ಆದ ನಂತರ 1911ಅಲ್ಲಿ ಆ ಬಂಗಾಳ ವಿಭಜನೆ ರದ್ದಾಯಿತಾ? ಆ್ಯಂಡ್ ದೆನ್ ಈ ಬಂಗಾಳ ಎಷ್ಟಿತ್ತು 1905ಗಿಂತ ಮುಂಚೆ ಬಂಗಾಳ ಎಷ್ಟಿತ್ತು? ಓಕೆ, ಜಸ್ಟ್ ಇದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಇದನ್ನು ನೆನ್ಪುಳಿತು, ನಿಮಗೆ ಯೂಸ್ ಆಗುತ್ತೆ. ಇದು ಬಂಗಾಳ ಇಷ್ಟಿತ್ತು. ಓಕೆ, ಸೊ ಈ ಬೆಂಗಾಳದಲ್ಲಿ ಈ ಬಿಹಾರ ಇತ್ತು, ಇಲ್ಲಿ ಈಗಿನ ವೆಸ್ಟ್ ಬೆಂಗಾಲ್ ಇತ್ತು, ಆ್ಯಂಡ್ ದೆನ್ ಈಗಿನ ಬಾಂಗ್ಲಾದೇಶ್ ಇಷ್ಟಿತ್ತು. ಓಕೆ, 1 ಪಾರ್ಟ್ 3 ಪಾರ್ಟ್, 1 ಪಾರ್ಟ್ 2 ಪಾರ್ಟ್ 3 ಪಾರ್ಟ್ ಇಷ್ಟಿತ್ತಾ? ಸೊ 1905ಅಲ್ಲಿ ಏನು ಮಾಡ್ತಾರೆ, ಇದನ್ನು ಓಕೆ, ಇದನ್ನು ಒಂದು ಭಾಗ, ಇದನ್ನು ಒಂದು ಭಾಗ ಅಂತ 2 ಭಾಗನ ಮಾಡಿಬಿಡ್ತಾರೆ. ಸೊ ಜಗಳ ಆಗುತ್ತೆ, ಫುಲ್ ಹೈ ಆಗುತ್ತೆ. ಓಕೆ, ಸೊ ಎಲ್ಲ ಸಹ ಓಡುತ್ತೆ ಅವಾಗ ನಮ್ಮ ಒಂದು ಸ್ವತಂತ್ರದ ಮೂಮೆಂಟಲ್ಲಿ. ಓಕೆ, ಸೊ ಅದಕ್ಕೆ ಅವರು ಬುದ್ಧಿವಂತರಾಗಿ ಏನು ಮಾಡ್ತಾರೆ, ಓಕೆ ಇದಕ್ಕೆ ಹೇಗೂ ನಾವು ವಿಭಜನೆ ಮಾಡಬೇಕು ಅಂತ ಇದ್ವಲ್ವಾ, ಸೊ ಇವಾಗ ಏನು ಮಾಡೋಣ, ಇವರು ಜಾಸ್ತಿ ನಮ್ಮ ಮೇಲೆ ವಿರುದ್ಧ ಆಗಿದ್ದಾರೆ, ಸೊ ಇದನ್ನು ವಿಭಜನೆ ರದ್ದು ಮಾಡೋಣ ಅಂತ ಏನು ಮಾಡ್ತಾರೆ, ಮತ್ತು ಇವೆರಡನ್ನೂ ಸೇರಿ ಒಂದೇ ಮಾಡಿಬಿಡ್ತಾರೆ. ಓಕೆ, ಸೊ ಇದನ್ನು ಒಂದೇ ಮಾಡಿಬಿಡ್ತಾರೆ. ಒಂದೇ ಮಾಡಿದ ನೆಕ್ಸ್ಟ್ ವರ್ಷಕ್ಕೆ 1912ಕ್ಕೆ ಏನು ಮಾಡ್ತಾರೆ, ಇಲ್ಲಿ ರೈಟ್ ಸೈಡ್ದು ನೀವು ಹೊಡೆದಾಗ ನೀವು ಜಾಸ್ತಿ ಇದ್ರೆ ದಂಗೆ ಎದ್ದಿದ್ರಿ, ಲೆಫ್ಟ್ ಸೈಡ್ದು ಹೊಡಿಯೋಣಲ್ಲ ಇವಾಗ. ಸೊ ಇವಾಗ ಹೇಗೆ ನೀವು ದಂಗೆ ಹೇಳ್ತೀರಾ ನೋಡುವ ಅಂತ. ಸೊ ಇದನ್ನು ಬೇರೆ ಮಾಡ್ತಾರೆ ಬ್ರಿಟಿಷರು. ಇದು ಹೈಲೈಟೇ ಆಗೋಲ್ಲ, ಇದು ಯಾವುದು ಬಿಹಾರ ಏನು ಹೊಡೆದಿರಲ್ವಾ, ಬಿಹಾರ ಹೊಡೆದದ್ದು ಹೈಲೈಟೇ ಆಗಲ್ಲ. ಬಟ್ ಆದರೂ ಸಹ ಅಲ್ಲಿ ವಿಭಜನೆ ಮಾಡ್ತಾರೆ ಅವರು. ಓಕೆ, ಇದು ದ ಟ್ಯಾಕ್ಟಿಕ್ಸ್ ಅಂತ ಹೇಳ್ತೀವಿ ಅವ್ರದ್ದು, ಯಾರ್ದು? ಬ್ರಿಟಿಷ್ ಅವ್ರದ್ದು. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಈ ರೀತಿ ನೀವು ಸ್ವಲ್ಪ ಆ ಒಂದು ವಿಷಯದ ಬಗ್ಗೆ ಆಳವಾಗಿ ತಿಳ್ಕೊಂಡಾಗ ಈಸಿಯಾಗಿ ನೆನಪುಳಿತದೆ. ಈ ವರ್ಷ 1912 ಹೇಗೆ ನೆನ್ಪಿಟ್ಕೊಳ್ಬೇಕು ಸರ್? ಅಲ್ಲ, 1911ರಲ್ಲಿ ಅದು ಏನಿದೆ ಅಲ್ವಾ, ಸೊ ಅವರಿಗೂ ಸಹ ಅದು ಆಗಬೇಕಾಗಿತ್ತು, ಬಟ್ ಗೊತ್ತಾಗಬಾರ್ದಾಗಿತ್ತು ಇವರಿಗೆ. ಸೊ ಆ ರೀತಿಯಿಂದ 1912ರಲ್ಲಿ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ. ಸೊ ಮೀನ್ಸ್ 2026ರಲ್ಲಿ 1912 ಮೈನಸ್ ಮಾಡಿ ಎಷ್ಟಾಗುತ್ತೆ ಸರ್? 6ರಲ್ಲಿ 2 ಕಳೆದ್ರೆ 4 ಮೀನ್ಸ್ 4 ಅಂದರೆ 114 ಇದೇ ಆಗಿರುತ್ತೆ ಸರ್. ಆಪ್ಷನ್ ಸಿ ಆನ್ಸರ್, ಅಷ್ಟೇ ಸಿಂಪಲ್. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ನೇ ಸಾಲಿನ ಬಿಹಾರ ದಿವಸದ ಘೋಷವಾಕ್ಯ ಯಾವುದಾಗಿದೆ ಅಂತ. ಏನಾಗಿದೆ? ಉನ್ನತ್ ಬಿಹಾರ್ ಉಜ್ವಲ್ ಬಿಹಾರ್ ಅಂತ ಹೇಳ್ತೀವಿ. ಏನು ಈ ಒಂದು ಉನ್ನತ್ ಬಿಹಾರ್ ಆ್ಯಂಡ್ ದೆನ್ ಉಜ್ವಲ್ ಬಿಹಾರ್ ಅನ್ನೋದು ಈ ಒಂದು ದಿನದ ಘೋಷವಾಕ್ಯ ಆಗಿದೆ. ಇದನ್ನು ಎಕ್ಸಾಕ್ಟ್ ಡೇಟ್ ನೆನ್ಪಿಟ್ಕೊಳ್ಳಿ, 22 ಮಾರ್ಚ್. ಓಕೆ, ನೀರಿನ ದಿನನೇ ಅದರದ್ದು ಒಂದು ದಿನ ಇದೆ ನೋಡಿ, ಬಿಹಾರ್ ದಿನ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇತ್ತೀಚೆಗೆ ಭಾರತದಾದ್ಯಂತ ಆಚರಿಸಲಾದ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಾಗಿ ಗುರುತಿಸಲ್ಪಟ್ಟ ಪಾರ್ಸಿ ಹೊಸ ವರ್ಷದ ಹೆಸರೇನು ಅಂತ. ಏನಾಗಿದೆ ಸರ್ ಅದು ಹೊಸ ವರ್ಷದ ಪಾರ್ಸಿದು? ಇದು ಆಪ್ಷನ್ ಎ ಯುಗಾದಿ, ಆಪ್ಷನ್ ಬಿ ನವರೋಜ್, ಆಪ್ಷನ್ ಸಿ ಬೈಸಾಖಿ, ಆಪ್ಷನ್ ಡಿ ಏನಿದೆ ಅಂದರೆ ಲೋಹರಿ ಅಂತ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ನವರೋಜ್. ಓಕೆ, ಏನು ನವರೋಜ್? ನವ ಅಂದರೆ ಏನು? ಹೊಸ. ರೋಸ್ ಅಂದರೆ ಏನು? ದಿನ, ಹೊಸ ದಿನ ಅಂತ ಅಷ್ಟೇ ಅದರ ಅರ್ಥ. ನವ ರೋಸ್, ನವ ಅಂದರೆ ಹೊಸ, ಆ್ಯಂಡ್ ದೆನ್ ರೋಸ್ ಅಂದರೆ ದಿನ. ಮುಗಿತಲ್ವಾ? ಹೊಸ ದಿನ, ಹೊಸ ವರ್ಷ ಅಂತ ಹೇಳ್ತೀವಿ, ಅವ್ರು ಹೊಸ ದಿನ ಅಂತ ಹೇಳ್ತಾರೆ ಅಷ್ಟೇ. ಯಾರು? ಪಾರ್ಸಿಗಳ ಹೊಸ ವರ್ಷ ಅಂತ ಹೇಳ್ತೀವಿ. ಸೊ ಇದು ಸ್ಟೇಟಲ್ಲಿ ಸಹ ಸಾಕಷ್ಟು ಸಾರಿ ಕೇಳಿದಾನೆ, ಆ್ಯಂಡ್ ದೆನ್ SSC GDL ಸಹ ಇದನ್ನು ಸಾಕಷ್ಟು ಸಾರಿ ಕೇಳಿದಾನೆ. ಯಾವುದು? ಈ ಒಂದು ಪ್ರಶ್ನೆನ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬೈಸಾಖಿ ಮತ್ತು ಲೋಹರಿಯನ್ನು ಇದರಲ್ಲಿ ಪಂಜಾಬಲ್ಲಿ ಆಚರಣೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜಮ್ಮು ಮತ್ತು ಕಾಶ್ಮೀರದ NH-44ನಲ್ಲಿ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡಿದ ಎಲ್ಲ ಹವಾಮಾನಕ್ಕೂ ಸಂಪರ್ಕ ಕಲ್ಪಿಸುವ ಅವಳಿ ಟ್ಯೂಬ್ ಸುರಂಗಗಳ ಹೆಸರೇನು ಅಂತ ಕೇಳಿದ್ದಾರೆ. ಸರಿನಾ? ಅವಳಿ ಟ್ಯೂಬ್ಗಳಿದೆ ಅಂತ, ಆ ಒಂದು ಸುರಂಗದ ಹೆಸರೇನು ಅಂತ. ಏನದು ಹೆಸರು? ಏನು?
ಯಾವುದು ಸರ್ ಅದು? ಅವಳಿ ಅಂದರೆ ಹೆಸರಲ್ಲೂ ಸಹ ಅವಳಿ ಇರಬೇಕು ಸರ್. ಅದು ಚಿನಾನಿ ನಾಶಿರಿ ಆಗಿರಬೇಕು, ಇಲ್ಲಾಂದರೆ ಈ ಒಂದು ಡಿಗ್ದೋಲ್ ಪಂತ್ಯಾಲ ಆಗಿರಬೇಕು. ಸೊ ಯಾವುದಾಗುತ್ತೆ? ಯಾವುದು ಅಂದರೆ ಈ ಒಂದು ಡಿಗ್ದೋಲ್ ಪಂತ್ಯಾಲ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಡಿಗ್ದೋಲ್ ಪಂತ್ಯಾಲ್ ಅವಳಿ ಸುರಂಗ ಏನಿದೆ ಅಲ್ವಾ, ಸೊ ಇದು ಕಡಿಮೆ ಸಮಯದಲ್ಲಿ ಸಂಪರ್ಕ ಕಲ್ಪಿಸ್ತಾ ಇದೆ. ಎಲ್ಲಿ ಕಂಡುಬರುತ್ತೆ ಇದು? NH44 ಹೈವೇದಲ್ಲಿ ಇದು ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಹರಿಯಾಣದ ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ನಡೆದ ಪ್ರಾದೇಶಿಕ ಕಾರ್ಯಾಗಾರದಲ್ಲಿ ತಂತ್ರಜ್ಞಾನದ ಮೂಲಕ ಮನೆ ಬಾಗಿಲಿಗೆ ನ್ಯಾಯ ಒದಗಿಸಲು ಚರ್ಚಿಸಲಾದ ಯೋಜನೆಯ ಹೆಸರೇನು ಅಂತ. ಏನಾಗಿದೆ ಸರ್ ಈ ಒಂದು ಯೋಜನೆಯ ಹೆಸರು? ಆಪ್ಷನ್ ಎ ಡಿಜಿಟಲ್ ಇಂಡಿಯಾ, ಆಪ್ಷನ್ ಬಿ ದಿಶಾ ಯೋಜನೆ, ಆಪ್ಷನ್ ಸಿ PM ವಿಕಾಸ್, ಆಪ್ಷನ್ ಡಿ ಏನಿದೆ ಅಂದರೆ ನ್ಯಾಯಿಕ ಮಿಶ್ರ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಹೇಳ್ಬೋದಾ ಯಾವುದಾಗುತ್ತೆ ಅಂತ? ಸರ್ ಯಾವುದು ಅಂದರೆ ಆಪ್ಷನ್ ಬಿ ದಿಶಾ ಸ್ಕೀಮ್ ಅಂತ ಹೇಳ್ತೀವಿ. ಯಾವುದೇ ಒಂದು ದಿಶಾ ಯೋಜನೆ ಅನ್ನೋದನ್ನು ಮನೆ ಬಾಗಿಲಿಗೆ ನ್ಯಾಯ ಎಂಬ ಯೋಜನೆಯನ್ನು ತರಲಾಗಿದೆ. ಎಲ್ಲಿ? ಒಂದು ಹರಿಯಾಣದ ಈ ಒಂದು ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ನಡೆದ ಪ್ರಾದೇಶಿಕ ಕಾರ್ಯಾಗಾರದ ಒಂದು ತಂತ್ರಜ್ಞಾನದ ಮೂಲಕ. ಓಕೆ, ಎಲ್ಲಿ? ಒಂದು ಹರಿಯಾಣ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂಬರುವ 2026ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು, ರ್ಯಾಂಪ್ಗಳು ಮತ್ತು ಮತದಾರರ ಸಹಾಯ ಕೇಂದ್ರಗಳಂತಹ ಯಾವ ಸೌಲಭ್ಯಗಳನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ. ಯಾವುದು ಅಂದರೆ ಒಂದು ಭರವಸೆಯ ಕನಿಷ್ಠ ಸೌಲಭ್ಯಗಳು ಅಂತ ಹೇಳ್ತೀವಿ. ಸರ್ನೆಯಲ್ಲಿ ಒಂದು ಭರವಸೆಯ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಅಂದರೆ ಕಡ್ಡಾಯಗೊಳಿಸಲಾಗಿದೆ. ಎಲ್ಲಿ? ಈ ಒಂದು ಮುಂಬೈಯಲ್ಲಿ. ಮುಂಬರುವ ಸಾರ್ವತ್ರಿಕ ಚುನಾವಣೆಗಳಲ್ಲಿ. ಓಕೆ, 2026ರಲ್ಲಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಭಾರತವು ಮುಂದಿನ ದಶಕದಲ್ಲಿ ಜಾಗತಿಕ ಡೀಪ್ ಟೆಕ್ ವಲಯವನ್ನು ಮುನ್ನಡೆಸಲಿದೆ ಎಂದು ಕೇಂದ್ರ ಸಚಿವರು ಎಲ್ಲಿ ನಡೆದ ಶೃಂಗಸಭೆಯಲ್ಲಿ ತಿಳಿಸಿದರು ಅಂತ. ಓಕೆ, ಸೊ ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ IIT ಬಾಂಬೆ. ಎಲ್ಲಿ ಅಂದರೆ ಒಂದು IIT ಬಾಂಬೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಹಸಿರು ಇಂಧನ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಗಣಿ ಸಚಿವಾಲಯವು ಯಾವ ಖನಿಜಗಳ ಹರಾಜಿನ 7ನೇ ಕಂತನ್ನು ಪ್ರಾರಂಭಿಸಿದೆ ಅಂತ. ಯಾವ ಒಂದು ಖನಿಜದ 7ನೇ ಕಂತು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕ್ರಿಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ಮಿನರಲ್ಸ್ ಅಂತ ಹೇಳ್ತೀವಿ. ಎಷ್ಟನೇ ಕಂತು ಅಂದರೆ 7ನೇ ಕಂತು. ಯಾರು? ಈ ಒಂದು ಭಾರತದ ಹಸಿರು ಇಂಧನ ಪೂರೈಕೆಯ ಒಂದು ಸರಪಳಿಯನ್ನು ನಿರ್ವಹಿಸಲು ಈ ಗಣಿ ಸಚಿವಾಲಯ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಫೈನಾನ್ಷಿಯಲ್ ಇಯರ್ 2025ರ ನಿರ್ಯಾತ್ ದತ್ತಾಂಶದ ಪ್ರಕಾರ ಭಾರತದ ಒಟ್ಟು ಜವಳಿ ರಫ್ತಿನಲ್ಲಿ 21.84% ಕೊಡುಗೆ ನೀಡುವ ಮೂಲಕ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಸರ್ ಅದು? ಜವಳಿ ರಫ್ತಿನಲ್ಲಿ 21% ಅದೇ ಕೊಡುಗೆ ನೀಡಿದೆ ಅಂತ. ಯಾವುದದು ರಾಜ್ಯ? ಹೇಳ್ಬೋದಾ? ಯಾವುದು ಸರ್? ಗುಜರಾತ್ ಮೇ ಬಿ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳ್ನಾಡು, ಆಪ್ಷನ್ ಡಿ ಕರ್ನಾಟಕ ಅಂತ ಇದೆ. ಸೊ ಯಾವುದಾಗ್ಬೋದು ಇದಕ್ಕೆ? ಯಾವುದು ಅಂದರೆ ನಿಮ್ಗೆ ನೆನಪಿರಲಿ, ಯಾವುದು ಅಂದರೆ ಈ ಆಪ್ಷನ್ ಸಿ ಆಗಿರ್ತಕ್ಕಂಥ ತಮಿಳ್ನಾಡು. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ತಮಿಳುನಾಡು ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ತಮಿಳುನಾಡು 21% ಕೊಡುಗೆ ನೀಡುವ ಮೂಲಕ ಈ ಒಂದು ಒಟ್ಟು ಜವಳಿ ರಫ್ತಿನಲ್ಲಿ ಇದು ಅಗ್ರಸ್ಥಾನ ಪಡೆದಿದೆ ನಮ್ಮ ಭಾರತ ದೇಶದಲ್ಲಿ. ಆ್ಯಂಡ್ ನೆಕ್ಸ್ಟ್, ಇದು ಕೇಳೋ ಚಾನ್ಸಸ್ ಇರುತ್ತೆ ನೋಡಿ ನಿಮಗೆ RRB ಎಕ್ಸಾಮ್ಸಲ್ಲಿ, SSC ಎಕ್ಸಾಮ್ಸಲ್ಲಿ ಆ್ಯಸ್ ಯೂಶುವಲ್. ಯಾಕಂದರೆ ನಿಮಗೆ ಲಾಸ್ಟ್ ಇದನ್ನು ಕೇಳಿದ ನೋಡಿ, ಯಾವುದು RRB NTPC ಎಕ್ಸಾಮಲ್ಲಿ ರಬ್ಬರನ್ನು ಅತಿ ಹೆಚ್ಚು ರಫ್ತು ಮಾಡೋಕ್ಕೆ ಕೊಡುಗೆ ನೀಡತಕ್ಕಂಥ ಒಂದು ರಾಜ್ಯ ಯಾವುದು ಅಂತ. ಯಾವುದು ಅಂದರೆ ಕೇರಳ ರಾಜ್ಯ. ಓಕೆ, ಸೊ ಅದೇ ರೀತಿ ಇದನ್ನು ಸಹ ನಿಮಗೆ ಕೇಳ್ಬೋದು. ಅದರ ಪಕ್ಕದ ರಾಜ್ಯ ಇದು ಯಾವುದು ಅಂದರೆ ಒಂದು ತಮಿಳುನಾಡು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು BPCL ಇತ್ತೀಚೆಗೆ ಭಾರತದ ಮೊದಲ 24/7 ಸ್ವಯಂಚಾಲಿತ LPG ATM ಪೈಲಟ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಿದೆ ಅಂತ. ಸೊ ಇದನ್ನು ನಾವು ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಂಡಿದ್ವಿ. ಎಲ್ಲಿ? ಈ ಒಂದು ಗುರುಗ್ರಾಮ್ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಗುರುಗ್ರಾಮದಲ್ಲಿ. ಓಕೆ, ಸೊ ಗುರುಗ್ರಾಮ. ಸೊ ಗುರುಗಳ ಹತ್ರ ಆಲ್ಮೋಸ್ಟ್ ಎಲ್ಲರಿಗಿಂತ ಸ್ವಲ್ಪ ಬೆಟರ್ ಸೊಲ್ಯೂಷನ್ ಇರುತ್ತೆ. LPGಯಲ್ಲಿ ನೀವು ಯಾಕೆ ಲೈನ್ ಹೇಳ್ತೀರಾ? ಸುಮ್ಮನೆ ಹೋಗಿ ನೀವು ATM ಅಲ್ಲೇ ತೊಗೊಳ್ಳಿ ಅಂತ ಗುರುಗಳು ಏನು ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಗುರುಗ್ರಾಮ್ ನೆನ್ಪಿಡ್ತದೆ. ಎಲ್ಲಿ ಕಂಡುಬರುತ್ತೆ? ಹರಿಯಾಣದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ವಿಜ್ಞಾನಿಗಳು ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಜೀರೋ ಕಣಿವೆಯ ಬಳಿ ಪತ್ತೆ ಹಚ್ಚಿದ ಕಾಡು ಕಿವಿ, ವೈಲ್ಡ್ ಕಿವಿ ಹಣ್ಣಿನ ಹೊಸ ತಳಿ ಯಾವುದು ಅಂತ. ಯಾವುದು ಅಂದರೆ ಈ ಒಂದು ಅಕ್ಟಿನಿಡಿಯಾ ಇಂಡಿಕಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಅಕ್ಟಿನಿಡಿಯಾ ಇಂಡಿಕಾ ಅನ್ನುವ ಒಂದು ತಳಿಯಾಗಿದೆ. ಎಲ್ಲಿ? ಈ ಒಂದು ಅರುಣಾಚಲ ಪ್ರದೇಶದಲ್ಲಿ. ಯಾರು ಪತ್ತೆ ಹಚ್ಚಿದ್ದಾರೆ? ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಅಕ್ಟಿನಿಡಿಯಾ ಇಂಡಿಕಾ ಅನ್ನೋದು. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ನಗರ ವನ್ಯಜೀವಿಗಳ ಹೊಂದಾಣಿಕೆಯ ಸಂಕೇತವಾಗಿ ಇತ್ತೀಚೆಗೆ ಕೇರಳದ ಕೊಚ್ಚಿಯಲ್ಲಿ ನಿರ್ಮಾಣ ಹಂತದ ವಸತಿ ಸಂಕೀರ್ಣದಲ್ಲಿ ಯಾವ ಅಪರೂಪದ ಪಕ್ಷಿಗಳ ಜೋಡಿ ಗೂಡು ಕಟ್ಟಿರುವುದು ಕಂಡು ಬಂದಿದೆ ಅಂತ. ಎಲ್ಲಿ ಸರ್ ಇದು? ಕೊಚ್ಚಿಯಲ್ಲಿ. ಎಲ್ಲಿ ಬರುತ್ತೆ? ಕೇರಳದಲ್ಲಿ. ಹಾಗಾದರೆ ಯಾವ ಜೋಡಿ ಹಕ್ಕಿಗಳ ಗೂಡು ಅದು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಶಾಹೀನ್ ಫಾಲ್ಕನ್ ಅಂತ ಹೇಳ್ತೀವಿ. ಓಕೆ, ಶಾಹಿ ಪನ್ನೀರಲ್ಲ, ಬದಲಾಗಿ ಶಾಹೀನ್ ಫಾಲ್ಕನ್ ಅನ್ನುವ ಒಂದು ಪಕ್ಷಿ. ಓಕೆ, ಸೊ ಇದು ಗೂಡನ್ನು ಕಟ್ಟಿದ್ದಾವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸೌರ ಇಂಗುಗಳು ಯಾವುದು? ಈ ಒಂದು ಸೌರ ಇಂಗುಗಳು ಮತ್ತು ವೇಫರ್ಗಳ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು MNRE ಯಾವ ಪಟ್ಟಿಯನ್ನು ವಿಸ್ತರಿಸಿದೆ ಅಂತ. ಯಾವ ಒಂದು ಪಟ್ಟಿಯನ್ನು ವಿಸ್ತರಣೆ ಮಾಡಿದೆ ಸರ್ ಇದು? ಹೇಳ್ಬೋದಾ?
ಯಾವುದನ್ನು ವಿಸ್ತರಣೆ ಮಾಡಿದೆ? ಯಾವುದಂದ್ರೆ ಆಪ್ಷನ್ ಪಟ್ಟಿ 1, ಪಟ್ಟಿ 2, ಪಟ್ಟಿ 3 ಮತ್ತು ಪಟ್ಟಿ 4 ವಿಸ್ತರಣೆ ಮಾಡಿದೆ ಅಂತೆ. ಯಾವುದಂದರೆ ಒಂದು ಪಟ್ಟಿ 3 ಅಂತ ಹೇಳ್ತೀವಿ ಸರಿನಾ. ಸೊ ಅದಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸುಮ್ಮನೆ ಮೈಂಡಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರಲಿ ಇದು. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಹೆಚ್ಚುತ್ತಿರುವ ಲಾಜಿಸ್ಟಿಕ್ ವೆಚ್ಚವನ್ನು ನಿರ್ವಹಿಸಲು ಭಾರತೀಯ ರಫ್ತುದಾರರಿಗೆ ಸಹಾಯ ಮಾಡಲು DGFT ಪ್ರಾರಂಭಿಸಿದ ಯೋಜನೆ ಯಾವುದು ಅಂತ ಕೇಳಿದಾನೆ. ಯಾವ ಯೋಜನೆ ಆಗಿದೆ ಸರ್ ಅದು? ಯಾವ ಯೋಜನೆ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ರಿಲೀಫ್ ಯೋಜನೆ ಅಂತ ಹೇಳ್ತೀವಿ. ಯಾವ ಯೋಜನೆ? ಈ ಒಂದು ರಿಲೀಫ್ ಅನ್ನುವ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ 2026 ಫೋರ್ಬ್ಸ್ ಬಿಲಿಯನಿಯರ್ಗಳ ಪಟ್ಟಿಯ ಪ್ರಕಾರ $800 ಬಿಲಿಯನ್ ಆಸ್ತಿ ಹೊಂದಿರುವ ವಿಶ್ವದ ಮೊದಲ ವ್ಯಕ್ತಿ ಯಾರು ಅಂತ. ಸರ್ ಇದೇನು ಸರ್ ಇದು ಕಣ್ಮುಚ್ಚಿ ಸಹ ಹೇಳ್ತೀವಿ. ಯಾರು? ಎಲನ್ ಮಸ್ಕ್. ಯಾರು ಅಂದರೆ ಆಪ್ಷನ್ ಸಿ ಎಲನ್ ಮಸ್ಕ್. ಅಂದರೆ ನೆಕ್ಸ್ಟ್ ಪ್ರಶ್ನೆ 729 ಬಿಲಿಯನಿಯರ್ಗಳನ್ನು ಹೊಂದುವ ಮೂಲಕ ವಿಶ್ವದ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ ಭಾರತದ ಜಾಗತಿಕ ಸ್ಥಾನ ಎಷ್ಟು ಅಂತ. ಓಕೆ, ಸೊ ಜಾಗತಿಕ ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ನಮ್ಮ ಭಾರತ? ಎಷ್ಟನೇ ಸ್ಥಾನದಲ್ಲಿದೆ? ಫಸ್ಟ್, ಸೆಕೆಂಡ್, ಥರ್ಡ್ ಕ್ಲಾಸ್ ಆ್ಯಂಡ್ ದೆನ್ ಫಿಫ್ತ್ ಅಂತ ಇದೆ. ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಆಪ್ಷನ್ ಸಿ. ಓಕೆ, ಯಾವುದು ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ರಾಜಕೀಯ ಪಕ್ಷಗಳು ಮತ್ತು ಇವರು ಬೆನ್ನು ಹತ್ತಿದ್ರೆ ಮತ್ತೆ ಆಗ್ತದಲ್ಲ. ಬಟ್ ಈ ಒಂದು ನಂಬರ್ನ ನೆನಪಿಟ್ಕೊಳ್ಳಿ. ಎಷ್ಟು ಬಿಲಿಯನಿಯರ್ಗಳನ್ನು ಹೊಂದುವ ಮೂಲಕ ಅಂದರೆ 229 229. ಓಕೆ, ನೆನಪಿಟ್ಕೊಳ್ಳಿದ್ದೆ ನಾವು. ಎಷ್ಟನೇ ಸ್ಥಾನದಲ್ಲಿದ್ದೀವಿ? 3ನೇ ಸ್ಥಾನದಲ್ಲಿದ್ದೀವಿ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಸೊ ರೀಸೆಂಟಾಗಿ ಒಂದು ಇಂಡೆಕ್ಸ್ ಬಿಡುಗಡೆ ಆಗಿದೆ, ಹ್ಯಾಪಿನೆಸ್ ಇಂಡೆಕ್ಸ್. ಅದರಲ್ಲಿ ನಾವು 116ನೇ ಸ್ಥಾನದಲ್ಲಿದ್ದೀವಿ. ಓಕೆ, ಎಷ್ಟು ದೇಶಗಳ ಪೈಕಿ? 147 ದೇಶಗಳ ಪೈಕಿ. ಓಕೆ, 116ನೇ ಸ್ಥಾನದಲ್ಲಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದರಲ್ಲಿ? ಈ ಒಂದು ಟೆರರಿಸ್ಟ್ಗಳದು ಆ ಒಂದು ಇಂಡೆಕ್ಸಲ್ಲಿ ಟೆರರಿಸ್ಟ್ಗಳ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ನಮ್ಮ ಒಂದು ದೇಶ 13ನೇ ಸ್ಥಾನದಲ್ಲಿದೆ ನೋಡಿ. ಓಕೆ, ಎಷ್ಟನೇದು? 13. ಓಕೆ, ಟೆರರಿಸಮ್ 13 ಹೀಗೆ ನೆನಪಿಡ್ಬೋದು. ಅಂದರೆ ನೆಕ್ಸ್ಟ್ 2026 ಫೋರ್ಬ್ಸ್ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳೆ ಯಾರು ಅಂತ. ಯಾರು ಸರ್ ಇವರು ಶ್ರೀಮಂತ ಮಹಿಳೆ? ಸಾವಿತ್ರಿ ಜಿಂದಾಲ್ ಅವರು, ಮೆಕೆಂಜಿ ಸ್ಕಾಟ್ ಅವರು, ಆಲಿಸ್ ವಾಲ್ಟನ್ ಅವರು, ಆ್ಯಂಡ್ ನೀವು ಒಂದು ಫ್ರಾಂಕ್ವೈಸ್ ಬೆಟನ್ ಕೋರ್ಟ್ ಮೇಯರ್ಸ್ ಅವರು. ಓಕೆ, ಯಾರಿದ್ದಾರೆ ಇಲ್ಲಿ? ಯಾರು ಅಂದರೆ ಆಪ್ಷನ್ ಸಿ ಆಲಿಸ್ ವಾಲ್ಟನ್ ಅವರು ಅಂತ ಹೇಳ್ತೀವಿ. ಹುಡುಗರು ಅರ್ಧ ಜನ ಇಲ್ಲಿ ಸರ್ಚ್ ಮಾಡ್ತಾರೆ, ಯಾರಿದ್ದಾರೆ ಮೇಡಮ್, ಚಿಕ್ಕವರಿದ್ದಾರೆ. ಓಕೆ, ನೋಡುವ ಒಂದ್ಸರಿ, ಮದುವೆ ಆದರೆ ಶ್ರೀಮಂತ ಆಗ್ತೀನಲ್ಲ ಅಂತ. ಓಕೆ, ಸೊ ಒಂದ್ಸರಿ ಸರ್ಚ್ ಮಾಡಿ ನೋಡಿ ಇವರನ್ನು. ಯಾರು? ಈ ಒಂದು ಆಲಿಸ್ ವಾಲ್ಟನ್ ಅವರನ್ನು. ಸೊ ಏನೇನಿದ್ದಾರೆ? ಸೊ ಇವರು 2026 ಫೋರ್ಬ್ಸ್ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳೆ. ಶ್ರೀಮಂತ ಪುರುಷ ಯಾರು? ಎಲನ್ ಮಸ್ಕ್ ಅವರು. ಶ್ರೀಮಂತ ಮಹಿಳೆ ಯಾರು? ಅವ್ರ ವೈಫ್ ಅಲ್ಲ, ಎಲನ್ ಮಸ್ಕ್ ವೈಫ್ ಅಲ್ಲ, ಬದಲಾಗಿ ಈ ಆಲಿಸ್ ವಾಲ್ಟನ್ ಅವರು. ಓಕೆ, ಯಾರು? ಆಲಿಸ್ ವಾಲ್ಟನ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಆಕ್ರಮಣಕಾರಿ ವಿದೇಶಿ ಪ್ರಭೇದಗಳನ್ನು ಎದುರಿಸಲು ರಾಷ್ಟ್ರೀಯ ಜೈವಿಕ ವೈವಿಧ್ಯ ಪ್ರಾಧಿಕಾರ ರಚಿಸಿರುವ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ. ಯಾರು ನೇಮಕಗೊಂಡಿದ್ದಾರೆ ಸರ್ ಇದರಲ್ಲಿ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಧನಂಜಯ್ ಮೋಹನ್ ಅವರು ಅಂತ ಹೇಳ್ತೀವಿ. ಯಾರು? ಧನಂಜಯ್ ಮೋಹನ್. ಡಾಲಿ ಧನಂಜಯ್ ಅಲ್ಲ, ಬದಲಾಗಿ ಧನಂಜಯ್ ಮೋಹನ್ ಅವರು. ಯಾವುದು? ಆಕ್ರಮಣಕಾರಿ ವಿದೇಶಿ ಪ್ರಭೇದಗಳನ್ನು ಎದುರಿಸಲು ರಾಷ್ಟ್ರೀಯ ಜೈವಿಕ ವೈವಿಧ್ಯ ಪ್ರಾಧಿಕಾರ. ಯಾವುದು? ಒಂದು ರಾಷ್ಟ್ರೀಯ ಜೈವಿಕ ವೈವಿಧ್ಯ ಪ್ರಾಧಿಕಾರ, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಹೇಳ್ತೀವಿ. ಇದರ ಅಧ್ಯಕ್ಷರು ಯಾರು ಅಂದರೆ ಈ ಒಂದು ಧನಂಜಯ್ ಮೋಹನ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು L&T ಎಡುಟೆಕ್ ಸಹಯೋಗದೊಂದಿಗೆ ಭಾರತದ ಮೊದಲ ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದಾನೆ. ಯಾವುದು ವಿಶ್ವವಿದ್ಯಾಲಯ ಆಗಿದೆ ಅದು? ಯಾವುದದು? ಅಮಿಟಿ ವಿಶ್ವವಿದ್ಯಾಲಯ, ಗಲ್ಗೋಟಿಸ್ ವಿಶ್ವವಿದ್ಯಾಲಯ, ಮಣಿಪಾಲ್ ವಿಶ್ವವಿದ್ಯಾಲಯ, ದೆಹಲಿ ವಿಶ್ವವಿದ್ಯಾಲಯ. ಓಕೆ, ಸೊ ಇದು ಯಾವುದು ಅಂತಂದರೆ ಟ್ರೋಲ್ ಆಗಿದೆ, ಸಖತ್ತಾಗಿ ಟ್ರೋಲ್ ಆಗಿದೆ ಇದು AI ಸಮಿಟಲ್ಲಿ. ಓಕೆ, ಸೆಕೆಂಡ್ AI ಸಮಿಟಲ್ಲಿ ನಮ್ಮ ಬೆಂಗಳೂರಲ್ಲಿ ಅದು ನಮ್ಮ ನವದೆಹಲಿಯಲ್ಲಿ ನಡೀತಲ್ವಾ. ಸೊ ಅಲ್ಲಿದ್ದು ಯಾವುದದು ಸರ್? ದ್ಯಾಟ್ ಈಸ್ ಈ ಒಂದು ಗಲ್ಗೋಟಿಯಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗಲ್ಗೋಟಿಯಾ ವಿಶ್ವವಿದ್ಯಾಲಯ. ನೆನ್ಪಿಟ್ಕೊಳ್ಳಿದ್ದೇನೆ. ಓಕೆ, ಯಾವುದು? ಗಲ್ಗೋಟಿಯಾಸ್ ವಿಶ್ವವಿದ್ಯಾಲಯ. ಏನು ಮಾಡಿದೆ ಇದು? ಈ L&T ಜೊತೆ ಸೇರಿ ಈ ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಆಗಿದೆ ಇದು. ಓಕೆ, ಸೊ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮ ಭಾರತದ ಮೊದಲ ಮಾಡಿದೆ ಇದು. ಸೊ ಇದು ರನ್ ಆಗುತ್ತೋ ಬಿಡುತ್ತೋ ಅವರಿಗೆ ಬಿಟ್ಟಿದ್ದು, ಬಟ್ ಮಾಡಿದೆ. ಸೊ ಅದಕ್ಕೆ ಇದನ್ನು ಟ್ರೋಲಲ್ಲಿ ಇದೆ ಅಂತಾದರೂ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಭಾರತ ಮೊದಲ ಅಡ್ವಾನ್ಸ್ಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇದು. ಯಾವುದು ಅಂದರೆ ಒಂದು ಗಲ್ಗೋಟಿಯಾಸ್ ವಿಶ್ವವಿದ್ಯಾಲಯ. ಎಲ್ಲಿ ಕಂಡು ಬರುತ್ತೆ? ಯು ಪಿಯಲ್ಲಿ ಎಲ್ಲಿ ಕಂಡು ಬರುತ್ತೆ? ಗ್ರೇಟರ್ ನೋಯ್ಡಾದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಭಾರತ 4 ಮಹಾನಗರಗಳ ತ್ಯಾಜ್ಯ ನೀರಿನಲ್ಲಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ನಕ್ಷೆ ಮಾಡಿದ ಸಂಶೋಧನಾ ಸಂಸ್ಥೆ ಯಾವುದು ಅಂತ. ಯಾವುದು ಸರ್ ಅದು ಸಂಸ್ಥೆ? ಯಾವ ಸಂಸ್ಥೆ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ CSIR ಕೋಶೀಯ ಮತ್ತು ಅಣುವಿಜ್ಞಾನ ಕೇಂದ್ರ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕೋಶೀಯ ಮತ್ತು ಅಣುವಿಜ್ಞಾನ ಕೇಂದ್ರ. ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಸೊ ಇದು ಎಲ್ಲಿದು? ಹೈದರಾಬಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಿರುವನಂತಪುರಂದಲ್ಲಿ ನಡೆದ ಇಂಡಿಯಾ ಓಪನ್ ಅಥ್ಲೆಟಿಕ್ಸ್ ಸ್ಪರ್ಧೆಯ ಪುರುಷರ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ. ಎಲ್ಲಿ? ತಿರುವನಂತಪುರಂದಲ್ಲಿ. ಎಲ್ಲಿದೆ ಇದು?
ಕೇರಳದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಏನು ನಡೆದಿದೆ, ಇಂಡಿಯಾ ಓಪನ್ ಅಥ್ಲೆಟಿಕ್ಸ್ ನಡೆದಿದೆ. ಸೊ ಇದರಲ್ಲಿ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಯಾರು ಗೆದ್ದಿದ್ದಾರೆ ಸರ್ ಅವರು? ನನ್ ಅದರ್ ದ್ಯಾನ್ ರಾಜೇಶ್ ರಮೇಶ್ ಅವರು ಅಂತ ಹೇಳ್ತೀವಿ. ಯಾರು? ರಾಜೇಶ್ ರಮೇಶ್ ಅವರು. ಆ್ಯಂಡ್ ನೆಕ್ಸ್ಟ್ ತಿರುವನಂತಪುರಂನಲ್ಲಿ ನಡೆದ ಇಂಡಿಯಾ ಓಪನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮಹಿಳೆಯರ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದಿರ್ತಕ್ಕಂಥ ಕ್ರೀಡಾಪಟು ಯಾರು ಅಂತ. ಮಹಿಳೆಯರಲ್ಲಿ ಯಾರು ಸರ್ ಅವರು? ಪುರುಷರಲ್ಲಿ ರಾಜೇಶ್ ಅಂತ ಹೇಳಿದ್ರಿ, ಹಾಗಾದರೆ ಇಲ್ಲಿ ಯಾರು ರಾಣಿ ಅಂತ? ಯಾರವರು ಸರ್? ಯಾರು ಅಂತಂದರೆ ಇಲ್ಲಿ ವಿದ್ಯಾ ರಾಮರಾಜ್ ಅವರು. ಓಕೆ, ಯಾರು ಅಂತ ಹೇಳ್ತೀವಿ? ಒಂದು ವಿದ್ಯಾ ರಾಮರಾಜ್ ಅವರು ಅಂತ ಹೇಳ್ತೀವಿ. ಅಲ್ಲಿ ರಾಜ, ಇಲ್ಲಿ ವಿದ್ಯಾ. ಓಕೆ, ಇವರಿಬ್ಬರ ಸಹ ನೀವು ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಸಹ ಹೆಸರಿದೆ ರಾಜ್ ಅಂತ, ನೆನ್ಪಿಟ್ಕೊಳ್ಬೋದು ನೀವು ಈಸಿಯಾಗಿ. ಹಾಗಾದರೆ ಓಕೆ, ಯಾರು ಅಂದರೆ ಈ ಒಂದು ವಿದ್ಯಾ ರಾಮರಾಜ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತನ್ನ 2026-27ನೇ ಬಜೆಟ್ನಲ್ಲಿ ಅತ್ಯಂತ ಬಡ ಕುಟುಂಬಗಳಿಗಾಗಿ ಮುಖ್ಯಮಂತ್ರಿ ಅಪ್ನಾ ಸುಖಿ ಪರಿವಾರ್ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಹಿಮಾಚಲ ಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮುಖ್ಯಮಂತ್ರಿ ಅಪ್ನಾ ಸುಖಿ ಪರಿವಾರ್ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಒಂದು ರಾಜ್ಯ. ಓಕೆ, ಯಾವುದು? ಹಿಮಾಚಲ ಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ದೆಹಲಿ ಅನ್ನು ಪ್ರಸ್ತುತ ಎಲ್ಲಿ ಆಯೋಜಿಸುತ್ತಿದೆ ಅಂತ ಕೊಟ್ಟಿದ್ದಾರೆ. ಸರ್ ಎಲ್ಲಿ ಆಯೋಜನೆ ಮಾಡ್ತಾ ಇದೆ ಇದನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಭಾರತ್ ಮಂಟಪನಲ್ಲಿ ಇದನ್ನು ಆಯೋಜನೆ ಮಾಡ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕ್ರಿಕೆಟ್ ಲೀಗ್ ಒಂದರಲ್ಲಿ ಕೇವಲ ಒಂದು ಇನ್ನಿಂಗ್ಸ್ನಲ್ಲಿ 193 ರನ್ ಗಳಿಸಿ ಇತಿಹಾಸ ನಿರ್ಮಿಸಿದ ಆರ್ಯ ದೇಸಾಯಿ. ಯಾರು? ಆರ್ಯ ದೇಸಾಯಿ ಅವರು ಯಾವ ಮಾದರಿಯ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದ್ದಾರೆ ಅಂತ ಕೇಳಿದಾನೆ. ಸರ್ ಯಾವ ಒಂದು ಮಾದರಿಯಲ್ಲಿ ಇವರು ಮಾಡಿದ್ದಾರೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು T20 ಕ್ರಿಕೆಟ್ನಲ್ಲಿ. ಯಾಕೆ ಸರ್ T20 ಅಂತ ನೀವು ಹೀಗೆ ಹೇಳ್ತೀರಾ ಇಷ್ಟು ಈಸಿಯಾಗಿ? ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದರೂ ಸಹ, ನನಗೆ ಗೊತ್ತಿರಲಿಲ್ಲ ಅಂದರೂ ಸಹ ನಾನು ಇದನ್ನೇ ಹೇಳ್ತಿದ್ದೆ. ಓಕೆ, ಇದು ನಾನು ಫಸ್ಟ್ ಆರ್ಟಿಕಲ್ ಇದನ್ನು ನಾನು ಓದಿದ್ದೀನಿ, ಸೊ ಅದಕ್ಕೆ ನಾನು ಇದನ್ನು ಹಾಕ್ತೀನಿ. ಬಟ್ ನಿಮ್ಗೆ ಗೊತ್ತಿರಲಿಲ್ಲ ಅಂದರೂ ಸಹ ನೀವು ಇದನ್ನು ಹಾಕಬೇಕು, ನಾನು ಗೊತ್ತಿರಲ್ಲ ನಾನು ಇದನ್ನು ಹಾಕ್ತೀನಿ. ಯಾಕೆ ಅಂತ ಕೇಳಿದಾನೆ, ಇಲ್ಲಿ ನೋಡಿಲಿ ವಿಶೇಷವಾಗಿದೆ ಇದು. ಇತ್ತೀಚೆಗೆ ಕ್ರಿಕೆಟ್ ಲೀಗ್ ಒಂದರಲ್ಲಿ ಕೇವಲ ಒಂದು ಇನ್ನಿಂಗ್ಸ್ನಲ್ಲಿ 193 ರನ್ ಗಳಿಸಿ ಇತಿಹಾಸ ನಿರ್ಮಿಸಿದಾರಂತೆ. ಸೊ ಇತಿಹಾಸ ಟೆಸ್ಟ್ ಕ್ರಿಕೆಟಲ್ಲಿ 300 ಸಹ ಮಾಡಿದಾರಲ್ವ ಇಲ್ಲಿವರೆಗೆ? ಎಷ್ಟು ಜನ ಮಾಡಿದ್ದಾರೆ? ಸೊ ಇದಾಗಕ್ಕೆ ಸಾಧ್ಯ ಇದೆಯಾ? ಇಲ್ಲ. ODIಯಲ್ಲಿ ನಮ್ಮ ಯಾರು ರೋಹಿತ್ ಶರ್ಮಾ ಅವರೇ 3 ಬಾರಿ ಡಬಲ್ ಸೆಂಚುರಿ ಮಾಡಿದ್ದಾರೆ. ಮೀನ್ಸ್ 193ಗಿಂತ ಜಾಸ್ತಿನೇ ಇದೆ ಅಲ್ವಾ? ಸೊ ಆಗಿದೆ. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ. ಓಕೆ, ಸೊ ಮೀನ್ಸ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ಹೇಳ್ತೀವಲ್ವಾ? ಸೊ ಅಲ್ಲೇ ಸಾಕಷ್ಟು ಜನ ರೀಸೆಂಟಾಗಿ ನೀವು ನೋಡೋದಾದರೆ ಈ ಜಮ್ಮು ಕಾಶ್ಮೀರದ ಕ್ರಿಕೆಟಿಗರು, ಸೊ ಅವರೇ ಮಾಡಿದ್ದಾರೆ 200+ ಸ್ಕೋರ್ಗಳು ಎಷ್ಟೋ ಸಹ. ಸೊ ಇದು ಆಗಕ್ಕೆ ಸಾಧ್ಯ ಇಲ್ಲ. ಸೊ T20 ಒಂದೇ ಉಳಿದಿದ್ದಲ್ಲ, ಯಾಕಂದರೆ ಶಾರ್ಟ್ ಫಾರ್ಮೇಟ್ ಇದು T20 ಅನ್ನೋದು. ಸೊ ಮೀನ್ಸ್ 20 ಓವರ್ಗಳು ಮಾತ್ರ ಇರುತ್ತೆ. ಸೊ ಆ 20 ಓವರಲ್ಲೇ ಒಬ್ಬ ವ್ಯಕ್ತಿ 193 ರನ್ ಮಾಡಿದ್ದಾರೆ. ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಆರ್ಯ ದೇಸಾಯಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ IPL ಅಲ್ಲಿ ಬರ್ತಾರೆ ನೋಡಿ, ಇವರು ಸಹ ಚೆನ್ನಾಗಿ ಆಟ ಆಡಿದರೆ. ಓಕೆ, ಇವರು ಸಹ ನೀವು ನೆನ್ಪಿಟ್ಕೊಳ್ಳಿ, ಆರ್ಯ ದೇಸಾಯಿ. ಓಕೆ, ಯಾರು? ಈ ಒಂದು ಆರ್ಯ ದೇಸಾಯಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇತ್ತೀಚೆಗೆ ಸ್ಪೋರ್ಟ್ಸ್ ಕಾನ್ಕ್ಲೇವ್ ಫೋಕಸ್ ಬಿಹಾರ್ ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಯಾವ ನಗರ ಸರ್ ಅದು? ಯಾವ ನಗರ ಅಂದರೆ ಒಂದು ಪಾಟ್ನಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಕೇಂದ್ರ ಸರ್ಕಾರವು ಇತ್ತೀಚೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಾಣಿಜ್ಯ LPG ಹಂಚಿಕೆಯನ್ನು ಹೆಚ್ಚುವರಿ 20% ಹೆಚ್ಚಿಸಿದ್ದು ಒಟ್ಟು ಹಂಚಿಕೆ ಎಷ್ಟು ಪ್ರತಿಶತಕ್ಕೆ ತಲುಪಿದೆ ಅಂತ. ಎಷ್ಟು ತಲುಪಿದೆ ಸರ್ ಇದು? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಒಂದು 50% ತಲುಪಿದೆ. ಓಕೆ, ಎಷ್ಟು ಪರ್ಸೆಂಟ್ ಅಂದರೆ ಒಂದು 50% ಅಂತ ಹೇಳ್ತೀವಿ. ಸೊ ಮೊದಲು 30 ಬರ್ತಿತ್ತು, ಇವಾಗ +20 ಆಗಿದೆ. ಸೊ ಪ್ಲಸ್ ಎಲ್ಲ ಸೇರಿ ಎಷ್ಟಾಗಿದೆ ಅಂದರೆ ಒಂದು 50% ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಬಿಡುಗಡೆ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ 2026ರ ಪ್ರಕಾರ ವಿಶ್ವದ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಅಂತ. ಟೆರರಿಸ್ಟ್ ಸರ್. ಟೆರರಿಸ್ಟ್ ಅಂದರೆ ಒಂದೇ ನಮ್ಮ ಬಾಯಲ್ಲಿ ಬರುತ್ತೆ, ಪಾಕಿಸ್ತಾನ ಸರ್. ಮುಗಿಯುತ್ತೆ ಅಷ್ಟೇ ಆನ್ಸರ್. ಯಾವುದು? ಆಪ್ಷನ್ ಬಿ, ಪಾಕಿಸ್ತಾನ. ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 13ನೇ ಸ್ಥಾನದಲ್ಲಿದೆ ನೋಡಿ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಪಾಕಿಸ್ತಾನ ನಮ್ಮ ದೇಶ, 2 ಸಹ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ. ಯಾವ ಸಂಸ್ಥೆ ಸರ್ ಇದು? ಭಯೋತ್ಪಾದನೆ ಅಂದರೆ ಏನು ಸರ್? ಅಲ್ಲಿ ಏನಿರುತ್ತೆ? ಭಯೋತ್ಪಾದನೆ ಅಂತಂದರೆ ಅಲ್ಲಿ ಶಾಂತಿ ಇರುವುದಿಲ್ಲ. ಸೊ ಶಾಂತಿ ಅಂದರೆ ಅಲ್ಲಿ ನಾವು ಪೀಸ್ ಅಂತ ಹೇಳ್ತೀವಿ. ಸೊ ಪೀಸ್ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ. ಯಾವುದು ಅಂದರೆ ಈ ಒಂದು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅಂತ ಹೇಳ್ತೀವಿ. IEP, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅಂತ ಹೇಳ್ತೀವಿ. ಈ ಸಂಸ್ಥೆ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲದವರೆಗೆ ಚುನಾಯಿತ ಸರ್ಕಾರದ ಮುಖ್ಯಸ್ಥರಾಗಿ CM ಮತ್ತು PM ಸೇರಿ ಎಷ್ಟು ದಿನ ಸರ್ ಅದು? 8-9 ದಿನ ಇರ್ಬೋದು ಬಿಡಿ ಸರ್ ಅದು. ಎಷ್ಟು ದಿನ? 8-9 ದಿನ. ಮುಂದೊಂದು 3 ಹಾಕೊಂಡು ಬಿಡಿ, ಮುಗಿಯುತ್ತೆ. 1931 ದಿನ. ನೆನಪಿಳಿತದೆ. ಆ್ಯಂಡ್ ನೆಕ್ಸ್ಟ್ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಯಮಗಳನ್ನು ಕಠಿಣಗೊಳಿಸಿ ವಯಸ್ಸಿನ ದೃಢೀಕರಣವನ್ನು ಕಡ್ಡಾಯಗೊಳಿಸಿದ ದೇಶ ಯಾವುದು ಅಂತ ಕೇಳಿದಾನೆ. ಯಾವ ದೇಶ ಸರ್ ಅದು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಬ್ರೆಜಿಲ್ ಅಂತ ಹೇಳ್ತೀವಿ. ಯಾವ ದೇಶ? ಈ ಒಂದು ಆಪ್ಷನ್ ಬಿ ಆಗಿರ್ತಕ್ಕಂಥ ಬ್ರೆಜಿಲ್ ದೇಶ 16 ವರ್ಷದ ಮಕ್ಕಳಿಗೆ. ಆ್ಯಂಡ್ ದೆನ್ ಇದನ್ನು ಮಾಡಿರ್ತಕ್ಕಂಥ ನಮ್ಮ ಭಾರತ ಮೊದಲ ರಾಜ್ಯ ಯಾವುದು ಅಂದರೆ ಕರ್ನಾಟಕ.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಅಂದರೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಗುಡಿ ಪಾಡ್ವಾ ಹಬ್ಬವನ್ನು ಇತ್ತೀಚೆಗೆ ಪ್ರಮುಖವಾಗಿ ಯಾವ ರಾಜ್ಯಗಳಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಯಿತು ಅಂತ. ಓಕೆ, ಸೊ ಯಾವ ರಾಜ್ಯ? ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಗುಜರಾತ್, ರಾಜಸ್ಥಾನ, ಕೇರಳ ಮತ್ತು ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ ಆ್ಯಂಡ್ ಈ ಒಂದು ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಬನ್ನಿ. ಓಕೆ, ಸೊ ಯಾಕೆಂದರೆ ನಿಮಗೆ ಡೈಲಿ ಅದು ನಿಮಗೆ ಕವರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಸಮ್ ಡೇಸ್ ಆದ ನಂತರ ಈ ಒಂದು ಮಂತ್ಲಿ ಆದರೂ ಮಾಡಿದಾಗ ಆ್ಯಂಡ್ ದೆನ್ ಬೇರೆ ಎಲ್ಲಾದರೂ ನೀವು ಮಾಡಿದಾಗ ಅದು ರಿವೈಸ್ ಆಗ್ತದೆ ನಿಮಗೆ. ಓಕೆ, ಸೊ ಆದ ಕಾರಣದಿಂದಾಗಿ ಡೈಲಿ ಕರೆಂಟ್ ಅಫೇರ್ಸನ್ನು ನೀವು ಮಾನಿಟರ್ ಮಾಡ್ತಾ ಬನ್ನಿ. ಓಕೆ, ಏನಿಲ್ಲ, ಜಾಸ್ತಿ ಏನು ಟೈಮ್ ಹೋಗಲ್ಲ ನಿಮಗೆ. ಏನು UPSC ಹೇಗೆ ಅವರು ರೀಡ್ ಮಾಡ್ತಾರಲ್ವ ನ್ಯೂಸ್ ಪೇಪರ್, ಸೊ ಆ ರೀತಿ ಅಂತೂ ನೀವು 2-3 ಗಂಟೆ ನೀವು ರೀಡ್ ಮಾಡಲ್ಲ. ಓಕೆ, ಸೊ ಹಾಗಿದ್ದಾಗ ಜಸ್ಟ್ ಒಂದು 20 ಮಿನಿಟ್ಸ್ ಅಲ್ಲ, ಮ್ಯಾಕ್ಸಿಮಮ್ ಅಂದರೆ 20 ಮಿನಿಟ್ಸ್. ಇವಾಗ ಎಷ್ಟು 25 ಮಿನಿಟ್ಸ್ ಆಗಿದೆ ಈ ಒಂದು ಕ್ಲಾಸ್ ಅಷ್ಟೇ. ಸೊ ರಿಮೈನಿಂಗ್ ಕ್ಲಾಸ್ ಎಲ್ಲ ನಿಮಗೆ 20 ಮಿನಿಟ್ಸ್ಗಿಂತ ಕಡಿಮೆ ಇರುತ್ತೆ. ಸೊ 20 ಮಿನಿಟ್ಸಲ್ಲಿ ನೀವು ನೋಡೋದಾದರೆ ನಿಮಗೆ ಮಾರ್ಕ್ಸ್ಗಳು ಬರ್ತದೆ. ಓಕೆ, ಸೊ ಮಿನಿಮಮ್ ಇವಾಗ ಕರೆಂಟ್ ಅಫೇರ್ಸ್ ನಿಮಗೆ 10 ಪ್ರಶ್ನೆಗಳ ಕೇಳ್ತಾ ಇದ್ದಾನೆ, ಯಾವುದೇ ಎಕ್ಸಾಮ್ ನೀವು ತೊಗೊಳ್ಳಿ. ಓಕೆ, ಸೊ ನೀವು ಈ ಯಾವುದಾದ್ರೂ ಡಿ ಗ್ರೂಪ್ ತೊಗೊಂಡ್ರೆ ಅಲ್ಲಿ ನಿಮಗೆ ಮಿನಿಮಮ್ 20 ಕ್ವಶನ್ ಕೇಳ್ತಾನೆ. ಓಕೆ, ಸ್ಪೆಸಿಫಿಕ್ ಅದು ಏನಿದೆ ಅಲ್ವಾ ಜನರಲ್ ಅವೇರ್ನೆಸ್, ಸೊ ಅದರಲ್ಲಿ ನಿಮಗೆ 20 ಕ್ವಶನ್ ಕೇಳ್ತಾನೆ. ಅದರಲ್ಲಿ ಆಲ್ಮೋಸ್ಟ್ ಲಾಸ್ಟ್ ನೀವು ನೋಡಿರ್ಬೋದು 20 ಕ್ವಶನ್ ಅದರ ಮೇಲೆ ಇದ್ದಾವೆ, ಕರೆಂಟ್ ಅಫೇರ್ಸ್ ಮೇಲೆ ಇದೆ. ಸೈನ್ಸಲ್ಲಿ ಸೈನ್ಸ್ ಸಪ್ರೇಟ್ ಇದ್ದಾವೆ, ಬಟ್ ಇಲ್ಲಿ GK ನಿಮಗೆ ಆಲ್ಮೋಸ್ಟ್ ಕೇಳೇ ಇಲ್ಲ, ಭಾಳ ಅಂದರೆ ಭಾಳ ಕಡಿಮೆ, 1-2 ಕ್ವಶನ್ ಕೇಳಿದ್ದಾನೆ ಕೆಲವೊಂದು ಶಿಫ್ಟ್ಗಳಲ್ಲಿ ಅಷ್ಟೇ. ಓಕೆ, ಸೊ ಆ್ಯಂಡ್ ದೆನ್ ಇನ್ನೂ ಸಮ್ ಎಕ್ಸಾಮ್ಗಳಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಜನರಲ್ ಅವೇರ್ನೆಸ್ ಅಂತಲೇ ನಿಮಗೆ ಇರುತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನೀವು NTPC ಎಕ್ಸಾಮಲ್ಲಿ ನೀವು ಫಿಕ್ಸ್ 10 ಕ್ವಶನ್ ಕೇಳ್ತಾ ಇದ್ದಾನೆ, 15 ಕ್ವಶನ್ ಕೇಳ್ತಿದ್ದಾನೆ ಕರೆಂಟ್ ಅಫೇರ್ಸ್ ನಿಮಗೆ. ಓಕೆ, ಸೊ ಅದಕ್ಕೆ ಕಾರಣದಿಂದಾಗಿ ನಿಮಗೆ ಉಪಯೋಗ ಆಗುತ್ತೆ. ಸೊ ದ್ಯಾಟ್ಸ್ ವೈ ನೋಡಿ. ಆ್ಯಂಡ್ ದೆನ್ ನಿಮಗೆ ಇದು ಉಪಯೋಗ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ನಿಮಗೆ ವಿನಂತಿ ಮಾಡ್ಕೊಳ್ತೇನೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.